ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಭೂತಭವ್ಯಭವನ್ನಾಥಃ ಪವನಃ ಪಾವನೋ ಅನಲಃ ಕಾಮಃ ಕಾಮಕೃತ್ ಕಾಂತಃ ಕಾಮಃ ಕಾಮಪ್ರದಃ ಪ್ರಭುಃ. ನಾವು ಹಿಂದಿನ ಪಾಠದಲ್ಲಿ ಕಾಮಪ್ರದಃ ಅಂತ ಭಗವನ್ ನಾಮವನ್ನು ಹೇಳ್ಕೊಳ್ತಾ ಭಕ್ತರ ಕಾಮ್ಯಗಳನ್ನು ಈಡೇರಿಸುವಂತಹ ಗುರುಗಳ ದೇವತೆಗಳಿಗೂ ಅವರ ಅಭೀಷ್ಟಗಳನ್ನು ನೀಡುವವನು ಆದ ಕಾರಣ ಅವನಿಗೆ ಕಾಮಪ್ರದ ಅಂತ ಹೆಸರು ಅಂತ ಹೇಳ್ಕೊಂಡಿದ್ದೇವೆ. ಇನ್ನು ಇವತ್ತು ಕಾಮಾನ್ ಸ್ವೇಚ್ಛಾ ಪ್ರಾಂತಿ ಪೂರಯಂತೀತಿ ಕಾಮಪ್ರಾಹ ಮುಕ್ತಾತ್ಮಾನಃ ಪ್ರಾಪೂರಣೆ ತೇಭ್ಯೋಪಿ ಸುಖಂ ದದಾತಿ ಇತಿ ಕಾಮಪ್ರದಃ. ಮುಕ್ತಾತ್ಮರಿದ್ದಾರೆ. ಅವರು ಮುಕ್ತಾತ್ಮರು ಅಂದರೆ ಏನು ಅಂದರೆ ಕಾಮಾನ್ ಸ್ವೇಚ್ಛಾ ಪ್ರಾಂತಿ ಪೂರಯಂತಿ ಇತಿ ಕಾಮಪ್ರಾಹ ಮುಕ್ತಾತ್ಮಾನಃ. ಈ ಮುಕ್ತಾತ್ಮರು ಅಂದರೆ ಸಂಸಾರ ಬಂಧನದಿಂದ ಬಿಡುಗಡೆ ಆದವರು, ಮುಕ್ತಿಯನ್ನು ಹೊಂದಿದವರು. ಅವರ ಇಚ್ಛೆಗಳೆಲ್ಲ ಪೂರ್ಣ ಆಗೋಗಿರುತ್ತೆ. ಅವರೆಲ್ಲ ಇಚ್ಛೆಗಳು ಪೂರೈಸ್ಕೊಂಡಿರ್ತಾರೆ. ಇನ್ನು ಬೇರೆ ಬಯಕೆಗಳನ್ನು ಬಯಸುವಂಥದ್ದು ಏನೂ ಇರೋದಿಲ್ಲ ಅವರಿಗೆ. ಅಂತಹ ಮುಕ್ತಾತ್ಮರಿಗೂ ತಮ್ಮ ಎಲ್ಲ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಂಡಿರುವಂತಹ ಮುಕ್ತಾತ್ಮರು ಅವರು ಕಾಮಪ್ರಾಹ ಮುಕ್ತಾತ್ಮಾನಃ. ಅವರಿಗೂ ತೇಭ್ಯೋಪಿ ಅಂತಹ ಮುಕ್ತಾತ್ಮರಿಗೂ ಸುಖಂ ದದಾತಿ ಇತಿ ಕಾಮಪ್ರದಃ. ಸುಖವನ್ನು ಕೊಡ್ತಾನಾದ ಕಾರಣ, ಅಂತಹ ಮುಕ್ತಾತ್ಮರಿಗೂ ಸುಖವನ್ನು ಕೊಡ್ತಾನಾದ ಕಾರಣ ಭಗವಂತನಿಗೆ ಕಾಮಪ್ರದಃ ಅಂತ ಹೆಸರು. ಇನ್ನು ಅದರ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಮುಂದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಕೊಡ್ತಾ ಇದ್ದಾರೆ ಏನಂತ. ಯಹ ಕಾಮಿತಂ ನ ಪ್ರಾಪ್ನೋತಿ ಸ ಕಾಮಹತ ಉಚ್ಯತೆ. ಕಾಮ್ಯ ಪ್ರಾಪ್ತೇಶ್ಚ ಪಾಪಾಚ್ಚ ಪಾಪಾತ್ ಕಾಮಹತಃ ಸ್ಮೃತಃ. ಉಭಯಸ್ಯಾಪ್ಯಭಾವೇನ ಮುಕ್ತೋ ಅಕಾಮಹತೋ ಮತಃ. ಅಥ ಭಿಕ್ಷಾಚರ್ಯಂ ಚರಂತಿ ಭಿಕ್ಷಾಚರ್ಯಂ ಚರಂತಿ ಮುಕ್ತಾಃ ಅಪಿ ಬ್ರಹ್ಮಾದಸ್ತಸ್ಮಾದೇವ ಪರಮೇಶ್ವರಾತ್ ವಿಪ್ರುಡಾನಂದಮೇವ ಭಿಕ್ಷಂತೋ ವರ್ತಂತೆ. ಇಲ್ಲಿ ಈ ಮುಕ್ತಾತ್ಮರಿಗೂ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಂಡಿರುವ ಮುಕ್ತಾತ್ಮರಿಗೂ ಸುಖವನ್ನು ನೀಡುವವನು ಆದ ಕಾರಣ ಕಾಮಪ್ರದಃ. ಇನ್ನು ಹೇಳ್ತಾ ಈ ಮುಕ್ತಾತ್ಮರನ್ನು ಅಕಾಮಹತ ಅಂತ ಕರೀತಾರಂತೆ.
ಅದೇ ಹೇಳ್ತಾರೆ, ಉಭಯಸ್ಯಾಪ್ಯಭಾವೇನ ಮುಕ್ತೋ ಅಕಾಮಹತೋ ಮತಃ. ಅಕಾಮಹತ ಅಂತ ಅಕಾಮಹತರು ಎಂದು ಮುಕ್ತಾತ್ಮರನ್ನು ಕರೀತಾರೆ. ಈ ಮುಕ್ತಾತ್ಮರು ತಾವು ಕೇಳಿದ್ದೆಲ್ಲ, ತಾವು ಕಾಮಿಸಿದ್ದೆಲ್ಲ ಅಂದರೆ ಬಯಸಿದ್ದೆಲ್ಲ ಹೊಂದುತ್ತಾರೆ ಮುಕ್ತಾತ್ಮರು. ಅದರನ್ನೇ ಹೇಳ್ತಾ ಇದ್ದಾರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಯಹ ಕಾಮಿತಂ ನ ಪ್ರಾಪ್ನೋತಿ ಸ ಕಾಮಹತ ಉಚ್ಯತೆ. ಕಾಮ್ಯಾಪ್ರಾಪ್ತೇಶ್ಚ ಪಾಪಾಚ್ಚ ಪಾಪಾತ್ ಕಾಮಹತ ಸ್ಮೃತಃ. ಉಭಯಸ್ಯಾಪಿ ಅಭಾವೇನ ಮುಕ್ತೋ ಅಕಾಮಹತೋ ಮತಃ. ಈ ಮುಕ್ತಾತ್ಮರು ಕಾಮಿಸಿದ್ದನ್ನೆಲ್ಲ ಬಯಸಿದ್ದನ್ನೆಲ್ಲ ಹೊಂದುತ್ತಾರೆ. ಅವರು ಅಕಾಮಹತರು ಅಂತ ಕರೀತಾರೆ. ಈ ಅಕಾಮಹತರಾದ ಅಂದರೆ ಇನ್ನು ಯಾವ ಬಯಕೆಗಳೂ ಇಲ್ಲದೆ ಎಲ್ಲ ಬಯಕೆಗಳನ್ನು ಪೂರೈಸಿಕೊಂಡಿರುವಂತಹ, ಪಡೆದಿರುವಂತಹ ಅವರೂ ಕೂಡ, ಇಂತಹ ಅಕಾಮಹತರು ಎಂದು ಕರೆಯಲ್ಪಡುವ ಮುಕ್ತಾತ್ಮರೂ ಕೂಡ ಭಗವಂತನಿಂದ ಅಥ ಭಿಕ್ಷಾಚರ್ಯಂ ಚರಂತಿ. ಭಿಕ್ಷಾಚರ್ಯಂ ಮುಕ್ತಾಃ ಅಪಿ ಬ್ರಹ್ಮಾದಸ್ತಸ್ಮಾದೇವ. ಅಂತಹ ಅಕಾಮಹತರು ಮುಕ್ತಾತ್ಮರು ಕೂಡ, ಅವರೂ ಕೂಡ ಭಗವಂತನನ್ನು ಭಿಕ್ಷೆ ಬೇಡ್ತಾರಂತೆ. ಏನು ಭಿಕ್ಷೆ ಬೇಡ್ತಾರೆ? ಆನಂದವನ್ನು ಭಿಕ್ಷೆ ಬೇಡ್ತಾರೆ. ಆನಂದ ಭಿಕ್ಷೆಯನ್ನು ಆ ಮುಕ್ತಾತ್ಮರು ಕೂಡ ಕೇಳ್ತಾರೆ. ಆದ ಕಾರಣ ಮುಕ್ತಾತ್ಮರಿಗೂ ಸುಖವನ್ನು ಕೊಡುವವನಾದ ಕಾರಣ, ಅವರು ಕೇಳಿದ್ದನ್ನು ಕೊಡುವವನಾದ ಕಾರಣ ಭಗವಂತನಿಗೆ ಕಾಮಪ್ರದ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ, ಇವತ್ತಿನ ಜಿಜ್ಞಾಸೆ ಸ್ವಲ್ಪ ಕಷ್ಟವಾದ ಜಿಜ್ಞಾಸೆಯನ್ನು ತಗೊಂಡಿದ್ದಾರಿಲ್ಲಿ. ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ ಒಂದು ಅನುಮಾನ ಪ್ರಯೋಗ ಮಾಡ್ತಾ ಇದ್ದಾರೆ. ಇದು ಸ್ವಲ್ಪ ಶಾಸ್ತ್ರೀಯವಾದ ವಿಷಯ, ಅನುಮಾನದ ವಿಷಯ. ಈ ಅನುಮಾನ ಎಂಬುದನ್ನು ಬೇಸಿಕ್ಕಾಗಿ ಅದರ ಒಂದು ಅವಯವಗಳನ್ನು, ಅನುಮಾನದ ಅವಯವಗಳನ್ನು ನಿಮಗೆ ಹೇಳಿ ಸ್ವಲ್ಪ ಈ ಒಂದು ಇವತ್ತಿನ ಜಿಜ್ಞಾಸೆ ಇಟ್ ಟೇಕ್ಸ್ ಟೈಮ್. ನೋಡೋಣ ಏನು ಹೇಳ್ತಾ ಇದೆ ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ. ಅನುಕೂಲೇನ ವಕ್ತ್ರ ಅನುಕೂಲಾನ್ ಶ್ರೋತೃನ್ ಪ್ರತಿ ತದೀಯಹಿತ ಸಾಧನ ಬೋಧಾಯ ಉಪದಿಷ್ಟತ್ವಾತ್ ಎಂಬ ಹೇತುವಿನಿಂದ ಏನು ಹೇಳ್ತಾ ಇದ್ದಾರೆ? ಬ್ರಹ್ಮಸೂತ್ರಕ್ಕೆ ಆಪ್ತವಾಕ್ಯತ್ವವನ್ನು ಸಾಧಿಸ್ತಾ ಇದ್ದಾರೆ. ಇಲ್ಲಿ ಅನುಮಾನ ಪ್ರಯೋಗದಿಂದ ನಾವು ಸಾಧಿಸ್ತೇವೆ ನಮಗೆ ಬೇಕಾಗಿದ್ದನ್ನು. ಅನುಮಾನ ಅಂದರೆ ಏನು? ನಾವು ತಿಳಿಯುವಂಥ ಅನುಮಾನ, ಅಲ್ಲಿ ಇದೆಯೋ ಅದಿಲ್ಲ, ಅದೆಲ್ಲ ಅನುಮಾನ ಅಂದರೆ ಶಾಸ್ತ್ರದಲ್ಲಿ ಯುಕ್ತಿ. ಹೇಗೆ ಅಂತ ಹೇಳಿದರೆ ಅದರ ಪ್ರಯೋಗ ಇರುತ್ತೆ. ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಅಂತಿದೆ. ಅಂದರೆ ಚರ್ಚೆಗೆ ಒಳಪಟ್ಟಿದ್ದು ಮಿಥ್ಯಾ, ಯಾಕೆ? ಕಣ್ಣಿಗೆ ಕಾಣ್ತಾ ಇರೋದರಿಂದ ಅಂತ ಪ್ರಯೋಗ. ಈ ಅನುಮಾನದಲ್ಲಿ ಯುಕ್ತಿಯಲ್ಲಿ ಪಕ್ಷ, ಹೇತು, ಸಾಧ್ಯ ಅಂತ ಮೂರಿರುತ್ತೆ. ಪಕ್ಷ ಸಾಧ್ಯ ಎಲ್ಲಿರುತ್ತೋ, ಸಾಧ್ಯ ಇದ್ದ ಕಡೆ ಇರೋದು ಪಕ್ಷ. ಹೇತು ಇವಾಗ ಇದು ನಮಗೆ ನಾವು ಮಾಮೂಲ ಮಾತಾಡ್ಕೊಂಬೋ ಮಾತುಗಳೇ ಅಲ್ಲಿ ಹೇಳ್ತಾರೆ. ಅಂದರೆ ಶಾಸ್ತ್ರೀಯವಾಗಿ ಹೇಳ್ತಾರೆ. ಹೇಗೆ ನಾವು ಜ್ವರಕ್ಕೆ ಬಂದ ಮಾತ್ರೆ ಹಾಕ್ಕೊಂತೀವಿ, ನಾವೇನು ಡೋಲೋ 650 ಹಾಕ್ಕೊಂಡ್ವಿ ಅಂತ ನಾವು ಹೇಳ್ತೀವಿ. ಆದರೆ ಟೆಕ್ನಿಕಲ್ ಟರ್ಮ್ಸ್ ಒಳಗೆ ಏನು ಹೇಳ್ತಾರೆ? ಪ್ಯಾರಾಸಿಟಮಾಲ್ ಹಾಕ್ಕೊಂಡ್ರು, ಪ್ಯಾರಾಸಿಟಮಾಲ್ ಹಾಕ್ಕೋ ಅಂತ ಹೇಳ್ತಾರೆ. ಜ್ವರದ ಮಾತ್ರೆನೇ. ಆದರೆ ನಮಗೆ ತಿಳಿದಿರೋದು ಜ್ವರದ ಮಾತ್ರೆ ಅಂದರೆ ಡೋಲೋ 650 ಕ್ರೋಸಿನ್ ಅಂತ ಏನೋ ಹೇಳ್ತೇವೆ. ಆದರೆ ಇನ್ನು ಮೆಡಿಕಲ್ ಟರ್ಮ್ಸ್ ಒಳಗೆ ಏನು ಮಾಡ್ತಾರೆ? ಅದು ಪ್ಯಾರಾಸಿಟಮಾಲ್ ಅಂತ. ಹಾಗೆ ಇಲ್ಲಿ ನಾವು ಹೇಳ್ತೇವೆ, ಒಬ್ಬನು ಬೇಗನೆ ಬಂದ. ಹೇಗೆ ಬಂದ? ಅವನು ಬರಬೇಕಾದ ಹೈದರಾಬಾದಿಂದ ಬೆಂಗಳೂರಿಗೆ 10 ಗಂಟೆಯಲ್ಲಿ ಅವನು ಹೋಗಬೇಕು, ಜರ್ನಿ ಟೈಮ್. ಆದರೆ ಅವನು ಬೇಗನೆ ಬಂದುಬಿಟ್ಟ. 10 ಗಂಟೆಯಲ್ಲೆಲ್ಲ 8 ಗಂಟೆಯಲ್ಲೇ ಬಂದುಬಿಟ್ಟ. ಅವನು 8 ಗಂಟೆಯಲ್ಲಿ ಬಂದ ಎಂಬುದು ಸಾಧ್ಯ ಅಂತ ಸಾಧಿಸಲ್ಪಟ್ಟಿದ್ದಾನೆ. 10 ಗಂಟೆಯಲ್ಲಿ ಬೆಂಗಳೂರಿಗೆ ಬರಬೇಕಾಗಿದ್ದು ಹೈದರಾಬಾದ್ರಿಂದ 8 ಗಂಟೆಯಲ್ಲಿ ಬಂದುಬಿಟ್ಟ. ಅದು ಸಾಧಿಸಿದ್ದಾನೆ. ಏನು ಕಾರಣ ಏನು ಅಂದರೆ ಫಾಸ್ಟಾಗಿ ಬಂದ. ವಾಟ್ ಈಸ್ ದ ರೀಸನ್ ಫಾರ್ ಅರೈವಿಂಗ್ ಅರ್ಲಿ ಅಂತಂದರೆ ಕಾರಣ, ಹೇತು, ಸಾಧ್ಯ. ಕಾರಣ ಏನು ಅಂದರೆ ಹೇತು ಗಂಟೆಗೆ 180 ಕಿಲೋಮೀಟ್ರಲ್ಲಿ ಬಂದ
ಅಂತ ಕಾರಣ. ಇದು ನಾವು ಮಾಮೂಲಾಗಿ ಹೇಳೋದು. ಯಾಕೆ ಬಂದೆಪ್ಪ ಅಷ್ಟು ಹೇಗೆ ಬಂದೆ ಅಂದರೆ ಫಾಸ್ಟಾಗಿ ಬಂದೆ, 180 ಕಿಲೋಮೀಟ್ರಲ್ಲಿ ಬಂದೆ, ದಟ್ ಈಸ್ ದ ರೀಸನ್. ಹಾಗೆ ಇಲ್ಲಿ ಅದರಲ್ಲಿ ಪಕ್ಷ, ಹೇತು, ಸಾಧ್ಯ ಅಂತ ಇರುತ್ತೆ. ಹೇತುವಿನಿಂದ ಸಾಧ್ಯವನ್ನು ನಾವು ಪಕ್ಷದಲ್ಲಿ ಸಾಧಿಸಬೇಕು. ಹಾಗೆ ಬ್ರಹ್ಮಸೂತ್ರಗಳಿಗೆ ಆಪ್ತವಾಕ್ಯತ್ವ ಅಂದರೆ ಆಪ್ತವಾಕ್ಯಂ ಪ್ರಮಾಣಂ ಅಂಥೇಳಿ ಶಾಸ್ತ್ರದಲ್ಲಿ ಆಪ್ತರು, ನಮಗೆ ಆಪ್ತರಾದವರು ಏನು ಹೇಳಿಬಿಟ್ರೆ ಅದು ಪ್ರಮಾಣ. ನಾವು ಅದನ್ನೇನು ಅದರಲ್ಲಿ ನಾವು ಒಬ್ಬರಲ್ಲಿ ದೊಡ್ಡ ವಿಶ್ವಾಸ ಇಟ್ಟಿರ್ತೀವಿ. ಇವರು ಸ್ವಾಮಿಗಳು, ವಿದ್ಯಾಸಾಗರ ಮಹಾತೀರ್ಥರ ಮೇಲೆ ನಮ್ಗೆ ಭಾಳ ವಿಶ್ವಾಸ. ಅವ್ರು ಏನನ್ನ ಹೇಳಿಬಿಡಲಿ, ಅದು ತಪ್ಪೋ ರೈಟೋ ನಾವೇನು ಹೇಳೋದಿಲ್ಲ. ನಾವು ಅದನ್ನು ಚರ್ಚೆ ಅವರೇ ನಮಗೆ ಭಾಳ ಆಪ್ತರಾದ ಕಾರಣ, ಅವ್ರ ಮೇಲೆ ನಮಗೆ ಅಪಾರವಾದ ವಿಶ್ವಾಸ ಇದೆ. ಆದ ಕಾರಣ ಅವ್ರಿಗೆ ನಾವೇನು ಮಾಡ್ತೀವಿ, ಅವ್ರು ನಮಗೆ ಆಪ್ತರಾದ ಕಾರಣ ಅವ್ರು ಹೇಳಿದ್ದನ್ನು ನಾವು ವಿಮರ್ಶೆ ಮಾಡಿದ್ರೆ ಒಪ್ಕೊಂಡ್ಬಿಡ್ತೀವಿ. ಆಪ್ತವಾಕ್ಯಂ ಪ್ರಮಾಣಂ ಅಂತ ಶಾಸ್ತ್ರ. ಈ ಬ್ರಹ್ಮಸೂತ್ರಗಳಿಗೆ ಆಪ್ತವಾಕ್ಯತ್ವವನ್ನು ಹೇಳಲ್ಪಟ್ಟಿದೆ ಈ ಅನುಮಾನ ಪ್ರಯೋಗದಿಂದ. ಈ ಸುಧಾ ಗ್ರಂಥದಲ್ಲಿ ಇದು ಅನುಕೂಲೇನ ವಕ್ತ್ರ ಅನುಕೂಲಾನ್ ಶ್ರೋತೃನ್ ಪ್ರತಿ ತದೀಯ ಹಿತ ಸಾಧನಬೋಧಾಯ ಉಪದಿಷ್ಟತ್ವಾತ್ ಅಂತೇಳಿ. ಆದರೆ ಬೌದ್ಧರು ಅವರು ಈ ಆಪ್ತವಾಕ್ಯತ್ವವನ್ನು ಅವರು ನಂಬೋದಿಲ್ಲ. ಆಪ್ತವಾಕ್ಯ ಎಂಬ ಸಾಧ್ಯ ಇಲ್ಲ. ಅವರು ಅನುಕೂಲೇನ ವಕ್ತ್ರ ಶ್ರೋತೃನ್ ಪ್ರತಿ ತದೀಯ ಹಿತ ಸಾಧನಬೋಧಾಯ ಉಪದಿಷ್ಟತ್ವ ರೂಪ ಹೇತು ಅಂತ ಹೇಳ್ತಾರೆ. ಇವಾಗ ಇದು ಹೇಳಿದಾಗ ಏನಾಗತ್ತೆ, ಅಲ್ಲಿ ಆ ಅನುಮಾನಕ್ಕೆ ಬೌದ್ಧರು ಹೇಳುವ ವಾಕ್ಯದಲ್ಲಿ ಅನುಮಾನ ಪ್ರಯೋಗಕ್ಕೆ ವ್ಯಭಿಚಾರ ದೋಷ ಬರುತ್ತೆ. ವ್ಯಭಿಚಾರ ಅಂದರೆ ಏನು, ಆಚಾರ ಸರಿಯಾಗಿ ನಡೆಯೋದು, ನಡಿಬೇಕಾದ ಹಾದಿಯಲ್ಲಿ. ವ್ಯಭಿಚಾರ ಅಂದರೆ ನಡಿಬೇಕಾದ ದಾರಿಯನ್ನು ಬಿಟ್ಟು ಹೋಗೋದು ವ್ಯಭಿಚಾರ ದೋಷ ಬಂತು. ಆ ವ್ಯಭಿಚಾರ ದೋಷ ಅಂದರೆ ವ್ಯಭಿಚಾರ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಮೊದಲು ವ್ಯಭಿಚಾರ ಅಂದರೆ ಸಾಧ್ಯ ಇಲ್ಲದೇ ಇರೋ ಕಡೆ ಪಕ್ಷದಲ್ಲಿ, ಅಂದರೆ ಪಕ್ಷದಲ್ಲಿ ಹೇತುವಿದ್ದರೆ, ಕಾರಣವಿದ್ದರೆ ಅದನ್ನು ಅನೈಕಾಂತಿಕ ಅಥವಾ ವ್ಯಭಿಚಾರ ಅಂತ ಹೇಳ್ತಾರೆ. ವ್ಯಾಪ್ತಿ, ಯತ್ರ ಧೂಮಃ ತತ್ರ ವನ್ನಿಃ ಅಂಥೇಳಿ. ಏನು, ವನ್ನಿ ಇದೆ, ಬೆಂಕಿ ಇದೆ. ಎಲ್ಲಿ ಯತ್ರ ಧೂಮಃ ತತ್ರ ವನ್ನಿಃ ಅಂಥೇಳಿದರೆ ಎಲ್ಲಿ ಧೂಮವಿದೆಯೋ ಅಲ್ಲಿ ಅಗ್ನಿ ಇದೆ ಅಂಥೇಳಿ. ಹಾಗೆ ಎಲ್ಲಿ ನಮಗೆ ಸಾಧ್ಯ ಇಲ್ಲದೇ ಇರೋ ಕಡೆ ನಮಗೆ ಹೇತುವಿದ್ದರೆ ಅದು ಏನಾಗುತ್ತೆ, ಆ ಹೇತುವಿಗೆ ವ್ಯಭಿಚಾರ ದೋಷ ಬರುತ್ತೆ ಅಂತೇಳಿ ಪ್ರಮಾಣ ಚಂದ್ರಿಕಾದಲ್ಲಿ ಮತ್ತು ಪ್ರಮಾಣ ಪದ್ಧತಿಯಲ್ಲಿ ಜಯತೀರ್ಥರು, ಪ್ರಮಾಣ ಚಂದ್ರಿಕಾದಲ್ಲಿ ಛಲಾರಿ ಶೇಷಾಚಾರ್ಯರು ಮತ್ತು ಪ್ರಮಾಣ ಲಕ್ಷಣದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ. ಇಲ್ಲಿ ಅದು ವ್ಯಭಿಚಾರ ದೋಷ ಬರುತ್ತೆ. ಅಂದರೆ ಸಾಧ್ಯ ಇಲ್ಲದೇ ಇರೋ ಕಡೆ ಹೇತುವು ಇದ್ದರೆ ವ್ಯಭಿಚಾರ ದೋಷ ಬರುತ್ತೆ. ಇಲ್ಲ ಅತಿವ್ಯಾಪ್ತಿ, ಅವೆಲ್ಲ ಅತಿವ್ಯಾಪ್ತಿ, ಅವ್ಯಾಪ್ತಿ ಅವೆಲ್ಲ ಬರುತ್ತೆ, ಅವೆಲ್ಲ ನಮಗೆ ಬೇಡ. ಇವಾಗ ವ್ಯಭಿಚಾರ ದೋಷ ಸಾಧ್ಯ ಇಲ್ಲದೇ ಇರೋ ಕಡೆ ಹೇತುವಿದ್ದರೆ ಆ ವ್ಯಭಿಚಾರ ದೋಷ ಬರುತ್ತಾದ ಕಾರಣ ಅದರನ್ನು ಆ ವ್ಯಭಿಚಾರ ಪರಿಹಾರಕ್ಕಾಗಿ, ದೋಷದ ಪರಿಹಾರಕ್ಕಾಗಿ ಅನುಕೂಲಾನ್ ಶ್ರೋತೃನ್ ಪ್ರತಿ ಅಂತ ಹೇತುವಿನಲ್ಲಿ ಸೇರಿಸಿ ಹೇಳಬೇಕಾಗಿದೆ. ಇದರಿಂದ ಬುದ್ಧನು ಏನು ಮಾಡ್ತಾನೆ, ಶ್ರೋತೃಗಳಿಗೆ ಅವರ ಹಿತಸಾಧನ ಬೋಧವನ್ನು ಉಪದೇಶ ಮಾಡಿದ್ದಾನೆ ಎಂದು ಅರ್ಥವಾಗುತ್ತೆ. ಇಲ್ಲಿ ನಮಗೆ ಬುದ್ಧನು ಏನು ಹೇಳ್ತಾನೆ, ಶ್ರೋತೃಗಳಿಗೆ ನಾನು ಉಪನ್ಯಾಸ ಮಾಡ್ತಾ ಇದ್ದೇನೆ, ಪಾಠ ಹೇಳ್ತಾ ಇದ್ದೇನೆ, ಶ್ರೋತೃಗಳಿಗೆ ಅಲ್ಲಿ ಶ್ರೋತ್ರಾನುಕೂಲ್ಯ, ವಕ್ತಾನುಕೂಲ್ಯ ಇವೆಲ್ಲ ಶಾಸ್ತ್ರದಲ್ಲಿವೆ. ಇವರು ಅನುಕೂಲ, ಶ್ರೋತ್ರಾನುಕೂಲ್ಯ ಇರಬೇಕು. ಆದ ಕಾರಣ ಶ್ರೋತೃಗಳಿಗೆ ಯಾವುದು ಇಷ್ಟವೋ ಅದೇ ಹೇಳಿಬಿಡೋದು. ಶ್ರೋತೃಗಳಿಗೆ ಇಷ್ಟವಾದದ್ದು ಹೇಳೋದೇ ಶ್ರೋತ್ರಾನುಕೂಲ ಅಂತ ಹೇಳ್ತಾ, ಶ್ರೋತೃಗಳಿಗೆ ಯಾವುದು ಹಿತವಾಗಿರುತ್ತೋ ಅದನ್ನು ಉದ್ದೇಶಿಸಿ ಬುದ್ಧನು ಶ್ರೋತೃಗಳಿಗೆ ಉಪದೇಶ ಮಾಡಿದ್ದಾನೆ ಎಂದು ಅರ್ಥವಾಗುತ್ತೆ. ಯಾವಾಗ ನಾವು ಈ ರೀತಿ ಹೇಳಿಕೊಂಡಾಗ, ಈ ಅನುಕೂಲೇನ
ವಕ್ತ್ರ ಶ್ರೋತೃನ್ ಪ್ರತೀಯ ತದೀಯ ಹಿತಸಾಧನ ಬೋಧಯೋಪದಿಷ್ಟತ್ವರೂಪ ಹೇತು. ಆ ಹೇತುವಿನಲ್ಲಿ ಅನುಕೂಲಾನ್ ಶ್ರೋತೃನ್ ಎಂಬೋ ಪದವನ್ನು ಸೇರಿಸೋದರಿಂದ ಆವಾಗ ವ್ಯಭಿಚಾರ ದೋಷ ಪರಿಹಾರ ಆಗಿ ಬುದ್ಧನು ಶ್ರೋತೃಗಳಿಗೆ ಅವರವರಿಗೆ ಹಿತಸಾಧನೆ ಆಗುವಂಥ ಬೋಧನೆ ಮಾಡಿದ್ದಾನೆ, ಉಪದೇಶ ಮಾಡಿದ್ದಾನೆ ಅಂತ ಅರ್ಥ ಆಗುತ್ತೆ. ಆದರೆ ನಾವು ಸುಧಾ ಗ್ರಂಥದಲ್ಲಿ ಈ ರೀತಿಯಾಗಿದೆ. ಆದರೆ ಕಾಮಪ್ರದ ಎಂಬುದನ್ನು ನಾವೇನು ಹೇಳ್ತಾ ಇದ್ದೀವಿ, ಭಗವಂತ ಏನು ಮಾಡ್ತಾ ಇದ್ದಾನೆ, ದುರ್ಜನರ ಅಭೀಷ್ಟಗಳನ್ನು ನಾಶ ಮಾಡ್ತಾನೆ. ಆದ ಕಾರಣ ಅದೇ ಹೇಳ್ತಾರಲ್ಲ, ಅಯೋಗ್ಯರ ಸುಖ ಹಾಗೂ ಒಳ್ಳೆಯ ಜ್ಞಾನ ದೊರಕದಂತೆ ಮಾಡ್ತಾನೆ, ದುರ್ಜನರ ಅಭಿಲಷಿತಗಳನ್ನು ಚೆನ್ನಾಗಿ ಕೆಡಿಸುತ್ತಾನೆ ಅಂತ ಹೇಳ್ಕೊಂಡಿದ್ದೇವೆ. ದುರ್ಜನಾನಾಂ ಕಾಮಾನ್ ಕಾಮ್ಯಾನ್ ಪ್ರಕರ್ಷೇಣ ದ್ಯತಿ ಖಂಡಯತೀತಿ ಕಾಮಪ್ರದ ಅಂತೇಳಿ. ಆದರೆ ಅಲ್ಲಿ ಬುದ್ಧನು ಹೇಳೋದೇನೋ ಶ್ರೋತೃಗಳ ಹಿತಸಾಧನೆಗೆ ಏನು ಬೇಕೋ ಅದರನ್ನೇ ಉಪದೇಶ ಮಾಡ್ತಾನೆ ಅಂತ ಹೇಳಿದ್ದಾಯಿತು. ಆದರೆ ಕಾಮಪ್ರದ ಎಂಬುದು ನೀವು ನೋಡಿದರೆ ದುರ್ಜನರ ಇಷ್ಟಾರ್ಥಗಳನ್ನು ಭಗವಂತ ನಾಶ ಮಾಡ್ತಾನೆ. ಆದ ಕಾರಣ ಕಾಮಪ್ರದ ಅಂತ ಹೇಳಿದಿರಿ. ಆದ ಕಾರಣ ನ್ಯಾಯಸುಧಾದಲ್ಲಿ ಹೇಳಿರುವ ವಾಕ್ಯಕ್ಕೂ ಇಲ್ಲಿ ಕಾಮಪ್ರದ ಅಂತ ನೀವು ಹೇಳಿರೋ ಅರ್ಥಕ್ಕೂ ವಿರೋಧ ಬಂತಲ್ವಾ, ಇದು ಹೇಗೆ ಅಂತ ಜಿಜ್ಞಾಸೆ. ಆ ಜಿಜ್ಞಾಸೆಗೆ ಇಲ್ಲಿ ಸಮಾಧಾನ ಏನು ಅಂತ ಹೇಳಿದರೆ, ಇಲ್ಲಿ ಮುಕ್ತಿ ಅಂದರೆ ಏನು ಮೊದಲು ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮುಕ್ತಿ ಅಂತ ಹೇಳಿದರೆ ಮುಕ್ತಿರ್ಹಿತ್ವಾನ್ಯಥಾರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಮುಕ್ತಿ ಅಂತ ಹೇಳಿದರೆ ಜೀವರು ಅವರವರ ಸ್ವಭಾವ ಅಭಿವ್ಯಕ್ತಿಗಾಗಿ ಅಂತಹ ಸ್ವಭಾವದಿಂದ ಇರುವುದೇ ಮುಕ್ತಿ. ನಮಗೆ ಇದಕ್ಕೆ ಅಂದರೆ ಜೀವರು ತ್ರಿವಿಧ ಜೀವರಾಶಿಗಳು, ಸಾತ್ವಿಕರು, ರಾಜಸರು, ತಾಮಸರು, ಅದರನ್ನೇ ಹೇಳ್ತಾರೆ. ಅದಕ್ಕೆ ಶ್ರೀಪಾದರಾಜರು ಹೇಳಿದರು, ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ವನಿತೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ತನಯರಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ ಅಂತೆಲ್ಲ ಹೇಳಿ, ಇನಿತು ಸಂತೋಷ ಅವರವರಿಗಾಗಲಿ, ಯಾರ್ಯಾರಿಗೆ ಯಾವ ಸಂತೋಷ ಅವ್ರಿಗೆ ಬೇಕಾಗಿ ಸಂತೋಷ ಅವರಿಗಾಗಲಿ, ನಿನ್ನ ನೆನೆಯೋ ಸಂತೋಷ ಎನಗಾಗಲಿ ರಂಗವಿಠಲ ಅಂತ ಹೇಳಿದಂತೆ, ಇಲ್ಲಿ ಮುಕ್ತಿ ಅಂತ ಹೇಳಿದರೆ ತ್ರಿವಿಧ ಜೀವರಾಶಿಗಳಿಗೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರ ಸ್ವಭಾವ ಅಭಿವ್ಯಕ್ತವಾಗಿ ಅಂತಹ ಸ್ವಭಾವ ಇದರಿಂದ ಅವರು ಇರೋದೇ ಮುಕ್ತಿ. ಸಜ್ಜನರಿದ್ದಾರೆ, ಸಜ್ಜನರ ಸ್ವಭಾವ ಉತ್ತಮವಾಗಿರುತ್ತೆ. ಅವರು ಎಷ್ಟೊತ್ತಿದ್ದರೂ ಭಗವಂತನನ್ನು ಬೇಡ್ತಾರೆ, ಭಗವಂತನ ಭಕ್ತಿ ಮಾಡ್ತಾರೆ, ಭಗವಂತನ ಜ್ಞಾನವನ್ನು ಹೊಂದಿ ಅದರಲ್ಲೇ ಆನಂದವನ್ನು ಹೊಂದುತ್ತಾರೆ. ದುರ್ಜನರು ಹಾಗಲ್ಲ, ಅವರಿಗೆ ಭಗವದ್ವೇಷ, ಭಗವಂತನ ದ್ವೇಷ, ಭಗವದ್ಭಕ್ತರ ದ್ವೇಷ, ಅದರಲ್ಲೇ ಅವರಿಗೆ ಆನಂದ. ಇನ್ನು ಮಧ್ಯಮರು, ರಾಜಸರು, ಇವರು ಏನು ಮಾಡ್ತಾರೆ, ಅವರಿಗೆ ಮಿಶ್ರ ಜ್ಞಾನ, ಸಂಶಯ ಜ್ಞಾನ, ಅದರಿಂದ ಅವರಿಗೆ ಅವರವರ ನಿತ್ಯ ಸಂಸಾರ ಆಗುತ್ತೆ. ಹೀಗೆ ತ್ರಿವಿಧ ಜೀವರಾಶಿಗಳು ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರ ಸ್ವಭಾವ ಅಭಿವ್ಯಕ್ತಿಯಾಗಿ ಅವರ ಸ್ವಭಾವಕ್ಕೆ ಗುಣಕ್ಕೆ ತಕ್ಕಂತೆ ಆನಂದ. ಅದಕ್ಕೆ ವಿವಿಧ ಭೋಗಗಳೀವ ತ್ರಿವಿಧ ಚೇತನಕ್ಕೆ ಇಹಪರಂಗಳಲ್ಲಿ ಅಂತ ದಾಸರು ಹೇಳ್ತಾರೆ. ಸಾತ್ವಿಕರಿಗೆ ಮುಕ್ತಿ, ರಾಜಸರಿಗೆ ನಿತ್ಯ ಸಂಸಾರ, ತಾಮಸರಿಗೆ ಅಂಧನ್ ತಮಸ್ಸು. ಅದರನ್ನೇ 632 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತತ ರಚಿಸಿ, ಸಾತ್ವರಿಗೆ ಸುಖ ಸಂಸಾರ, ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರುಪವಮಾನ ಅಂತ ಹೇಳಿದ್ರು. ಹಾಗೆ ಇವು ಮುಕ್ತಿ ಅಂದರೆ ಯಾರು ಅವರ ಸ್ವಭಾವದ ಅಭಿವ್ಯಕ್ತಿ ಹೊಂದುವುದೇ ಮುಕ್ತಿ, ಅದು ಶಾಸ್ತ್ರ. ಇಲ್ಲಿ ದುಷ್ಟಜೀವರೇನು ಮಾಡ್ತಾರೆ, ಅವರ ಸ್ವಭಾವ ಏನು ಅಂತ ಹೇಳಿದರೆ ಶೂನ್ಯ ಭಾವದ ಪ್ರಾಪ್ತಿ, ಅವರಿಗೆ ಮುಕ್ತಿ ಅಂದ್ರೇನು, ಶೂನ್ಯ ಭಾವ ಅಭಿವ್ಯಕ್ತಿ ಆಗೋದೇ. ಅದಕ್ಕೆ ಅವರೇನು ಮಾಡ್ತಾರೆ, ಅಹಂ ಶೂನ್ಯಂ, ನಾನು ಶೂನ್ಯ ಎಂಬ ಭಾವನೆಯಿಂದ ಅವರು ಸಾಧನೆ ಮಾಡ್ತಾರೆ. ಆ ಸಾಧನಾ ಮಾರ್ಗವನ್ನು ಅಂಗೀಕಾರ ಮಾಡ್ತಾರೆ. ಇಲ್ಲಿ ಸುಧಾಗ್ರಂಥದಲ್ಲಿ ನಮಗೆ ಏನು ಬಂದಿದೆ, ತದೀಯ ಹಿತ ಸಾಧನ ಬೋಧಾಯ. ತದೀಯ ಹಿತ ಅಂದರೆ ಯಾರಿಗೆ ಯಾವುದು ಇಷ್ಟವೋ, ಹಿತವಾಗಿದೆಯೋ, ಅಂದರೆ
ಅವರವರಿಗೆ ಹಿತತ್ವೇನ ಅಭಿಮತ. ಸಾತ್ವಿಕರಿಗೇನೋ ಭಗವಂತನಲ್ಲಿ ಭಕ್ತಿ, ಅದರಿಂದ ಮುಕ್ತಿ ಅವರಿಗಿಷ್ಟ. ರಾಜಸರಿಗೇನೋ ಸಂಶಯ ಜ್ಞಾನದಿಂದ ಅವರಿಗೆ ಅದಿಷ್ಟ. ಇನ್ನು ತಾಮಸರಿಗೆ ಶೂನ್ಯ, ನಾನು ಶೂನ್ಯ, ನಾನೇ ದೇವರು, ಈ ರೀತಿಯಾಗಿ ಅವರಿಗೆ ಸಾಧನೆ. ಹೀಗೆ ಸುಧಾಗ್ರಂಥ ವಾಕ್ಯದಲ್ಲಿರುವಂತಹ ತದೀಯ ಹಿತ ಎಂಬ ಮಾತಿಗೆ ಇಲ್ಲಿ ಏನು ಅಂದರೆ ಅವರವರಿಗೆ ಹಿತತ್ವೇನ ಅಭಿಮತವಾದದ್ದು. ಅದಕ್ಕೆ ದೃಷ್ಟಾಂತನೂ ಕೊಡ್ತಾರೆ. ಒಬ್ಬನಿಗೆ ನೀರು, ಬಿಳಿ ಬಣ್ಣದ ನೀರನ್ನು ನೋಡಿ ಒಬ್ಬನು ಹಾಲು ಅಂತ ಅಂದ್ಕೊಳ್ತಾನೆ. ಅದನ್ನೇ ಹಾಲು ಅಂಥೇಳಿ ಹಾಲು ಎಷ್ಟು ಚೆನ್ನಾಗಿದೆ ಅಂತ ಕುಡಿತಾನೆ. ಇನ್ನೊಬ್ಬನಿಗೆ ಹಾಲು ನೀಲಿ ಬಣ್ಣ, ಹಸಿರಾಗಿರೋದು ಅಂತ ಹೇಳ್ತಾನೆ. ಅವನು ಅದರನ್ನೇ ಹಾಲು ಅಂತ ಭ್ರಮಿಸಿ ಹಾಲು ಎಷ್ಟು ಚೆನ್ನಾಗಿದೆ ಅಂತ ಕುಡಿತಾ ಇರ್ತಾನೆ. ಆದರೆ ಅವಾಗೇನು ಮಾಡ್ತಾನೆ, ಅವನಿಗೆ ಹಾಲು ನೀಲಿಯಾಗಿದೆ ಅಂತ ಭ್ರಮಿಸಿ ಅವನು ನೀಲಿ ಬಣ್ಣದ ಒಂದು ದ್ರವವನ್ನು ಹಾಲು ಅಂತ ತಿಳ್ಕೊಂಡು ಅದನ್ನೇ ಕುಡಿತಾ ಇರ್ತಾನೆ. ಅವನಿಗೆ ನಿಜವಾದ ಹಾಲನ್ನು ಕೊಟ್ಟರೂ ಕೂಡ ಅವನಿಗೆ ತೃಪ್ತಿ ಆಗಲ್ಲ. ಇದು ಹಾಲಲ್ಲ, ಹಾಲು ಅಂದರೆ ನೀಲಿ ಇರುತ್ತೆ ಅಂದರೆ ಅವನ ಜ್ಞಾನ ಅಷ್ಟೇ. ಅದಕ್ಕಾಗಿ ಅವನೇನು ಮಾಡ್ತಾನೆ, ಅದಕ್ಕಾಗಿ ಪ್ರಯತ್ನ ಪಡ್ತಾನೆ, ಅದಕ್ಕಾಗಿ ಸಾಧನೆ ಮಾಡ್ತಾನೆ ಅಷ್ಟೇ ಹೊರತು ಅವನು ನಿಜವಾದಂತಹ ಹಾಲನ್ನು ತಂದು ಕೊಟ್ಟರು ಅವನು ಒಪ್ಪುವುದಿಲ್ಲ. ಯಾಕೆ? ತದೀಯ ಹಿತ. ಆ ತದೀಯ ಹಿತ ಎಂಬುವಂಥದ್ದು ಅವರವರಿಗೆ ಹಿತವಾದದ್ದು ಅಭಿಮತ. ಆದ ಕಾರಣ ಅವನು ಆ ದುಷ್ಟ ಸ್ವಭಾವದವನು ಏನು ಮಾಡ್ತಾನೆ, ನಾನು ಶೂನ್ಯ ಅಂತಲೇ ಭ್ರಮಿಸಿ ಅವನಿಗೆ ಆ ಶೂನ್ಯ ಭಾವದ ಅಭಿವ್ಯಕ್ತಿನೇ ಆಗಬೇಕು ಅಂತ ಕೇಳಿದಾಗ ಭಗವಂತ ಏನು ಮಾಡ್ತಾನೆ, ಅವನಿಗೆ ಸಾಧನೆಗೆ ತಕ್ಕಂತೆ ಆ ನಾನು ಶೂನ್ಯ ಎಂಬ ಭಾವನೆಯನ್ನೇ ಬುದ್ಧನು ಉಪದೇಶ ಮಾಡಿದ್ದಾನೆ ಅಂತ ಸುಧಾವಾಕ್ಯದ ಅರ್ಥವೇ ಹೊರತು ಶಾಸ್ತ್ರಕ್ಕೆ ವಿರುದ್ಧವಾಗಿ ಅಲ್ಲ. ಬುದ್ಧನು ಮೋಹಕ ಜ್ಞಾನವನ್ನು ಉಂಟು ಮಾಡುವುದಕ್ಕಾಗಿ ಬುದ್ಧನಾಗಿ ಭಗವಂತ ಅವತಾರ ಮಾಡಿ ದುರ್ಜನರು ಸಜ್ಜನ ಮಾರ್ಗ ಹಿಡಿದು ಮುಕ್ತಿಗೆ ಹೋಗುವಂತಹ ಪ್ರಸಂಗ ಆಗಬಾರದು ಅಂತ ಹೇಳಿ ಬುದ್ಧನು ಮೋಹಕ ಜ್ಞಾನವನ್ನು ಉಪದೇಶ ಮಾಡಿ ಅಂತಹ ಅಯೋಗ್ಯ ಜೀವರಿಗೆ ಅಂತಹ ಅವರ ಶೂನ್ಯ ಭಾವದ ಅಭಿವ್ಯಕ್ತಿ ಆಗಬೇಕು, ಸಾಧನೆ ಅಹಂ ಶೂನ್ಯಂ ಎಂಬ ಭಾವನೆಯನ್ನು ಬುದ್ಧನು ಉಪದೇಶ ಮಾಡಿದ್ದಾನೆ ಅಂತ ಸುಧಾದಲ್ಲಿ ಅರ್ಥ ಮಾಡ್ಕೋಬೇಕೇ ಹೊರತು ಅದಕ್ಕೆ ತದ್ವಿರುದ್ಧವಾಗಿ ಅಲ್ಲ ಅಂತ ಹೇಳ್ತಾ ಇಲ್ಲಿ ಕಾಮಪ್ರದ ಎಂಬುದಕ್ಕೆ ದುರ್ಜನಾನಾಂ ಕಾಮ್ಯಾನ್ ಪ್ರಕರ್ಷೇಣ ದ್ಯತಿ ಖಂಡಯತೀತಿ ಕಾಮಪ್ರದ ಅಂತ ಹೇಳಿದಾಗ ಅಲ್ಲಿ ಕಾಮಪ್ರದದ ನಾಮದ ಅರ್ಥಕ್ಕೂ ಸುಧಾವಾಕ್ಯಕ್ಕೂ ವಿರೋಧವು ಇಲ್ಲ ಅಂತ ಹೇಳಿ ಇಲ್ಲಿ ಜಿಜ್ಞಾಸೆಯನ್ನು ಹೇಳ್ತಾರೆ. ಇದು ಸ್ವಲ್ಪ ಅರ್ಥ ಆಗೋದು ಕಷ್ಟ. ಅನುಮಾನ ಪ್ರಯೋಗದ ಒಂದು ಬೇಸಿಕ್ ಪಕ್ಷ, ಹೇತು, ಸಾಧ್ಯಗಳು, ಅತಿವ್ಯಾಪ್ತಿ, ಅವ್ಯಾಪ್ತಿ ಮತ್ತು ಅಸಿದ್ಧಿ ದೋಷ ಮತ್ತು ವ್ಯಭಿಚಾರ ದೋಷ, ಅನೈಕಾಂತಿಕ ದೋಷ ಇವೆಲ್ಲವ ಒಂದು ಪರಿಚಯ ಇರಬೇಕು. ಇಲ್ಲಿ ಅನುಮಾನ ಪ್ರಯೋಗದಿಂದ ಒಟ್ಟಾರೆ ಒಂದು ಮಾತಲ್ಲಿ ಹೇಳಬೇಕು ಅಂತ ಹೇಳಿದರೆ ಬುದ್ಧನು ಶ್ರೋತೃಗಳಿಗೆ ಅವರ ಹಿತಸಾಧನೆ ಉಪದೇಶವನ್ನು ಮಾಡಿದ್ದಾನೆ ಅಂತ ಅಷ್ಟೇ ಹೊರತು ಹೊರತು ಅವರವರ ಸ್ವಭಾವದ ಅಭಿವ್ಯಕ್ತಿ ಆಗಲಿಕ್ಕೆ ಅವನು ಅದೇ ರೀತಿಯಾಗಿ ಸಾಧನೆ ಮಾಡಿಕೊಳ್ಳಿಕ್ಕೆ ಅಹಂ ಶೂನ್ಯಂ ನಾನು ಶೂನ್ಯ ಅಂತ ಅದು ಅವನಿಗೆ ಅಭಿವ್ಯಕ್ತಿ ಆಗಬೇಕು. ಆದ ಕಾರಣ ಆ ರೀತಿಯಾಗಿ ದುರ್ಜನರಿಗೆ ಮೋಹಕ ಜ್ಞಾನ ಬರುವುದಕ್ಕಾಗಿ ಮಾಡಿದ್ದಾನೆ ಹೊರತು ತದ್ವಿರುದ್ಧವಾಗಿ ಅಲ್ಲ. ಆದ ಕಾರಣ ಸುಧಾವಾಕ್ಯದಲ್ಲಿ ಬಂದಿರೋ ಈ ವಾಕ್ಯಕ್ಕೆ ಆ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕೇ ಹೊರತು ಬೇರೆ ರೀತಿಯಾಗಿ ಅರ್ಥ ಮಾಡ್ಕೋಬಾರ್ದು. ಇಲ್ಲಿ ಕಾಮಪ್ರದ ಎಂಬುದಕ್ಕೂ ಕೂಡ ಕರೆಕ್ಟಾಗಿ ಅರ್ಥವಿದೆ, ಇಲ್ಲಿ ಪರಸ್ಪರ ವಿರೋಧವೂ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ ನಂತರ ಇನ್ನು ಇವತ್ತು ಬೃಹತಿ ಸಹಸ್ರದ ಪ್ರಕಾರ ಕಾಮಪ್ರದ ಎಂಬುದಕ್ಕೆ ಓಂ ಕಾಮಪ್ರದಾಯ ನಮಃ ಓಂ ಯಜ್ಞಂಚ ನಸ್ತನ್ವಂ ಚ ಪ್ರಜಾಂ ಚಾದಿತ್ಯೈರಿಂದ್ರ ಸಹ ಚೀಕೃಪಾತಿ ಆದಿತ್ಯೈರಿಂದ್ರ ಸಗಣೋ ಮರುದ್ಭಿರಸ್ಮಾಕಂ ಭೂತು. ಇಂದ್ರ ಸ್ವಯಂ ಒಡೆಯನಾಗಿ
ಆದಿತ್ಯೈ ದೇವತೆಗಳಿಂದ ವಿಶ್ವದೇವತೆಗಳಿಂದಲೂ ನಹ ನಮ್ಮ ಯಜ್ಞವನ್ನು ತನ್ವಂ ಶರೀರವನ್ನು ಪ್ರಜಾಂ ಸಂತತಿಯನ್ನು ಚೀಕೃಪಾತಿ ಮಾಡುತ್ತಾನೆ. ಇಂದ್ರ ಹರಿಯು ಪ್ರಧಾನನೇ ಸಗಣ ಸಪರಿವಾರನಾಗಿ ಮರುದ್ದೇವತೆಗಳಿಂದಲೂ ಅಸ್ಮಾಕಂ ನಮಗೆ ಇಷ್ಟಪ್ರಾಪಕನು ಭೂತು ಆಗಲಿ. ತಾತ್ಪರ್ಯ: ಹರಿ ಯಜ್ಞಗಳನ್ನು ನಿರ್ಮಾಣ ಮಾಡ್ತಾನೆ, ಸ್ವಯಂ ಒಡೆಯನಾಗಿ ವಿಶ್ವೇ ದೇವತೆಗಳಿಂದಲೂ ಅನುಗ್ರಹ ಸಿಗುವಂತೆ ಮಾಡ್ತಾನೆ, ದೇವತೆಗಳಿಂದಲೂ ಅನುಗ್ರಹ ಲಭಿಸುವಂತೆ ಮಾಡ್ತಾನೆ. ಆಗ ಶರೀರವು ನಮಗೆ ಆರೋಗ್ಯವಾಗಿರುತ್ತೆ, ಒಳ್ಳೆಯ ಸಂತತಿ ಲಭಿಸುತ್ತೆ. ಆ ಹರಿ ಸಪರಿವಾರವಾಗಿ ಮರುದ್ದೇವತೆಗಳಿಂದಲೂ ಕೂಡಿಕೊಂಡು ನಮ್ಮಲ್ಲಿಗೆ ಬರಲಿ, ಇಷ್ಟಪ್ರಾಪಕನು ಆಗಲಿ ಅಂತ ಹೇಳ್ತಾ, ಯಜ್ಞನಾಮಕ ಭಗವಂತನು ಹರಿ ಯಜ್ಞಗಳನ್ನು ನಿರ್ಮಿಸಿ ಒಡೆಯನಾಗಿ ದೇವತೆಗಳಿಂದಲೂ ಅನುಗ್ರಹ ಸಿಗುವಂತೆ ಮಾಡಿ ತಾನು ಸಪರಿವಾರ ಸಮೇತವಾಗಿ ಬಂದು ನಮ್ಮಲ್ಲಿಗೆ ಬರಲಿ, ನಮಗೆ ಆರೋಗ್ಯ ಭಾಗ್ಯವನ್ನು ಕೊಡಲಿ, ನಮ್ಮ ಇಷ್ಟಪ್ರಾಪಕನು ಆಗಲಿ, ಅಂದರೆ ನಮ್ಮ ಇಷ್ಟದ್ದು ಕೊಡುವವನಾಗಲಿ ಅಂತ ಹೇಳ್ತಾ ನಮಗೆ ಇಲ್ಲಿ ಕಾಮಂ ಕಾಮಿತಂ ತನು ಪ್ರಜಾದಿಕಂ ಪ್ರದದಾತಿ ಇತಿ ಕಾಮಪ್ರದ ಮೂರ್ತಿರತ್ರ ಅಂತ ಹೇಳ್ತಾ ಇದ್ದಾರೆ. ನಮಗೆ ಕಾಮಪ್ರದ ಅಂತ ಹೇಳಿದರೆ ಯಜ್ಞಂಚನಸ್ತ್ವನ್ವಂ ಪ್ರಜಾಂಚ ಚೀಕೃಪಾತಿ, ಯಜ್ಞವನ್ನು ಮತ್ತು ದೃಢ ಶರೀರವನ್ನು ಸಂತತಿಯನ್ನು ಜ್ಞಾನವನ್ನು ಕೊಡುತ್ತಾನೆ. ಆದ ಕಾರಣ ಕಾಮಂ ಕಾಮಿತಂ ತನು ಪ್ರಜಾದಿಕಂ ಪ್ರದದಾತಿ, ನಮಗೆ ಬೇಕಾಗಿದ್ದನ್ನು ಮತ್ತು ಒಳ್ಳೆಯ ಆರೋಗ್ಯವನ್ನು ಜ್ಞಾನವನ್ನು ಕೊಡ್ತಾನಾದ ಕಾರಣ ಅವನಿಗೆ ಕಾಮಪ್ರದ ಅಂತ ಹೆಸರು ಬಂದಿದೆ ಅಂತ ಹೇಳಿದಲ್ಲಿ ಬೃಹತಿ ಸಹಸ್ರದ ಪ್ರಕಾರ ಮುಗಿಸಿ ಇನ್ನು ನಾಳೆ ಈ ಶ್ಲೋಕದಲ್ಲಿ ಕೊನೆಯ ನಾಮವಾದಂತಹ ಪ್ರಭು ಎಂಬುವಂತಹ ನಾಮವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.